ಓಂ ಶಾಂತಿ. ಡೇಟ್ ಆಗಿದೆ 31 ಮೇ 1972. अवेक बापदादा मधुबन. अवेक मुरली महावाक्य आಗಿದೆ, भविष्य में अष्ट देवता और भक्ति में इष्ट बनने का पुरुषार्थ. ಭವಿಷ್ಯದಲ್ಲಿ ಅಷ್ಟದೇವತೆ ಮತ್ತು ಭಕ್ತಿನಲ್ಲಿ ಇಷ್ಟ ದೇವತೆ ಆಗ್ತಕ್ಕಂಥ ಪುರುಷಾರ್ಥ ಏನು ಅಂತ ಬಾಬಾ ಹೇಳ್ತಾರೆ ಇವತ್ತು. अपने आप को सदा ಶಿವಶಕ್ತಿ समझकर हर कर्म करती हो. ತಮ್ಮನ್ನು ತಾವು ಯಾವಾಗಲೂ ಶಿವಶಕ್ತಿ ಅಂತ ತಿಳ್ಕೊಂಡು ಪ್ರತಿಯೊಂದು ಕರ್ಮ ಮಾಡ್ತಿರೇನು. अपने अलंकार व अष्टभुजाधारी मूर्त सदा अपने सामने रहती है. ತಮ್ಮ ಅಲಂಕಾರ ಅಥವಾ ಅಷ್ಟಭುಜಾಧಾರಿ ಮೂರ್ತ್ ಯಾವಾಗಲೂ ಎದುರುಗಡೆ ಇಟ್ಕೊಳ್ತಿರೇನು. ಅಷ್ಟಭುಜಾಧಾರಿ ಅರ್ಥಾತ್ ಅಷ್ಟಶಕ್ತಿವಾನ್. ಅಷ್ಟಭುಜಾಧಾರಿ ಅಂತಂದ್ರೇನು, ಅಷ್ಟಶಕ್ತಿವಾನ್ ಅಂತ ಹೇಳ್ತಾರೆ ಬಾಬಾ. तो सदा अपने अष्टशक्ति स्वरूप स्पष्ट रूप में दिखाई देते हैं. ಹಾಗಾದರೆ ಯಾವಾಗಲೂ ತಮ್ಮ ಎದುರುಗಡೆ ಅಷ್ಟಶಕ್ತಿ ಸ್ವರೂಪ ಸ್ಪಷ್ಟ ರೂಪದಲ್ಲಿ ಕಾಣಿಸ್ತಿದೇನು. ಶಕ್ತಿ ಉನ್ಕ ಗಾಯನ ಹೇನಾ, ಶಿವಮಯಿ ಶಕ್ತಿಯ ಶಕ್ತಿಯರ ಬಗ್ಗೆ ಗಾಯನ ಇದೆಯಲ್ಲ, ಏನಂತ, ಶಿವಮಯ ಶಕ್ತಿಯರು ಅಂತ. तो शिव बाबा की स्मृति में सदा रहती हो. ಶಿವ ಬಾಬಾರ ಸ್ಮೃತಿಯಲ್ಲಿ ಯಾವಾಗಲೂ ಇರ್ತೀರಾ. ಶಿವ और ಶಕ್ತಿ दोनों का साथ साथ गायन है. ಶಿವ ಮತ್ತು ಶಕ್ತಿಯರ ಎರಡು ಜೊತೆಗೆ ಗಾಯನ ಇದೆ. जैसे आत्मा और शरीर दोनों का साथ है. ಹೇಗೆ ಆತ್ಮ ಮತ್ತು ದೇಹ ಎರಡು ಜೊತೆಗೆ ಇದೆಯೋ, जब तक इस सृष्टि पर पाठ है तब तक अलग नहीं हो सकते. ಎಲ್ಲಿವರೆಗೂ ಈ ಸೃಷ್ಟಿನಲ್ಲಿ ಆತ್ಮನ ಪಾರ್ಟ್ ಇದೆಯೋ ಅಲ್ಲಿ ತನಕ ಆತ್ಮ ಮತ್ತು ಶರೀರ ಬೇರೆ ಆಗೋದಿಲ್ಲ, ಜೊತೆಗಿರ್ತದಲ್ಲ. ऐसे ही शिव और शक्ति, ಹಾಗೆಯೇ ಶಿವ ಮತ್ತು ಶಕ್ತಿ दोनों का भी इतना ही गहरा संबंध है. ಎರಡು ಶಿವ ಮತ್ತು ಶಕ್ತಿಯರ ಅಷ್ಟೊಂದು ಆಳವಾದ ಸಂಬಂಧ ಇದೆ. जो गायन है ಶಿವಶಕ್ತಿಪನ್ का, ಗಾಯನ ಇದೆಯಲ್ಲ ಶಿವಶಕ್ತಿ ಅಂಥೇಳಿ. तो ऐसे ही सदैव साथ का अनुभव करती हो. ಹಾಗೆಯೇ ಯಾವಾಗಲೂ ಜೊತೆಯ ಅನುಭವ ಮಾಡ್ತಿರೇನು. ವಾ ಸಿರ್ಫ್ ಗಾಯನ ಹೇ, ಕೇವಲ ಗಾಯನ ಇದೆಯೋ ಅಥವಾ ಶಿವ ಮತ್ತು ಶಕ್ತಿ ಎರಡು ಕಂಬೈನ್ಡ್ ಸ್ವರೂಪದ ಅನುಭವ ಇದೆಯೇನು. ಸದಾ ಸಾಥ್ ಐಸಾ ಹೋ ಜೋ ಕೋಯಿ ಭೀ ಕಬ್ ಇಸ್ ಸಾಥ್ ಕೋ ತೋಡ್ ನ ಸಕೆ. ಯಾವಾಗಲೂ ಈ ಥರ ನೀವು ಜೊತೆಗೆ ಇದ್ದೀರೇನು, ಯಾರೂ ಕೂಡ ನಿಮ್ಮನ್ನು ಬೇರೆ ಮಾಡಬಾರ್ದು, ಮಿಟಾನ ಸಕ್ತೆ. ಐಸೆ ಅನುಭವ ಕರ್ತೆ ಹೋ, ಈ ಥರ ಅನುಭವ ಮಾಡ್ತಾ ಇದ್ದೀರೇನು. ಸದಾ ಶಿವಮೇ ಶಕ್ತಿ ಸ್ವರೂಪೇ ಸ್ಥಿತ ಹೋಕರ್ ಚಲೋ. ಯಾವಾಗಲೂ ಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗಿ ನಡೆದ್ರೆ तो कब भी दोनों की लगन में माया विघ्न डाल नहीं सकती. ಯಾವಾಗಲೂ ಕೂಡ दोनों की लगन में ಶಕ್ತಿ ಶಿವಶಕ್ತಿ ಸ್ವರೂಪದಲ್ಲಿ ಲಗನ್ನಲ್ಲಿ ಮಾಯೆ ಎಂದು ಕೂಡ ವಿಘ್ನ ಹಾಕೋದಿಲ್ಲ. ಕಹಾವತ್ ಭೀ ಹೇ ದೋ 10 के बराबर होते हैं. ಗಾಯನ ಇದೆ, ಹೇಳ್ತಾರೆ, ಇಬ್ಬರು 10ಗಿಂತ 10ಕ್ಕೆ ಸಮ ಅಂತ. ಶಿವಶಕ್ತಿಯರು 10 ಜನರಿಗೆ ಸಮ. तो जब शिव और शक्ति दोनों का साथ हो गया तो ऐसी शक्ति के आगे कोई कुछ कर सकता है. ಹಾಗಾದರೆ ಶಿವಶಕ್ತಿ ಇಬ್ಬರು ಜೊತೆಗೆ ಇದ್ದರೆ ಎಂಥ ಶಕ್ತಿನೂ ಕೂಡ ಅವರಿಬ್ಬರನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. इन डबले शक्तियों के आगे और कोई भी शक्ति अपना वार नहीं कर सकती. ಈ ಇಬ್ಬರು ಕಂಬೈನ್ಡ್ ಶಕ್ತಿ ಶಿವಶಕ್ತಿಯರ ಎದುರುಗಡೆ ಯಾವ ಶಕ್ತಿನೂ ಕೂಡ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾರ್ ಖಿಲಾ ನಹಿ ಸಕ್ತಿ, ಸೋಲ ಅನುಭವಿಸೋಕ್ಕಾಗೋದಿಲ್ಲ. अगर हार होती है व माया का वार होता है तो क्या उस समय शिव शक्ति स्वरूप में स्थित हो. ಹಾಗಾದರೆ ನಿಮಗೆ ಸೋಲಾಗ್ತಿದೆ ಅಥವಾ ಮಾಯೆ ಯುದ್ಧ ಮಾಡ್ತಿದೆ ಅಂತ ಅಂದರೆ ಆ ಸಮಯದಲ್ಲಿ ನೀವು ಶಿವಶಕ್ತಿ ಸ್ವರೂಪದಲ್ಲಿ ಸ್ಥಿತ ಆಗಿದ್ರಾ. अपने अष्टशक्तियाँ संपन्न संपूर्ण स्वरूप में स्थित हो.
ತಮ್ಮ ಅಷ್ಟಶಕ್ತಿಯರ ಸಂಪೂर्ण स्वरूपದಲ್ಲಿ स्थित ಆಗಿರೇನು. अष्टशक्तियों में से अगर कोई भी एक शक्ति की कमी है तो अष्टभुजाधारी शक्तियों का जो गायन है वह हो सकता है. ಅಷ್ಟಶಕ್ತಿಗಳಲ್ಲಿ ಯಾವುದಾದರೂ ಒಂದು ಶಕ್ತಿ ಕಡಿಮೆ ಇದ್ದರೆ ಅಷ್ಟಭುಜಾಧಾರಿ ಶಕ್ತಿ ಇರುವಂಥ ಗಾಯನ ಮಾಡಲಿಕ್ಕಾಗ್ತದೇನು. सदैव अपने आप को देखो कि हम सदैव अष्टशक्तिधारी ಶಿವಶಕ್ತಿ होकर के चल रहे हैं. ಯಾವಾಗಲೂ ತಮ್ಮನ್ನು ತಾವು ನೋಡ್ಕೊಳ್ಬೇಕು. ಸದೈವ ಯಾವಾಗಲೂ ಅಷ್ಟಶಕ್ತಿಧಾರಿ ಶಿವಶಕ್ತಿಯಾಗಿ ನಡೀತಿರೇನು. जो सदा अष्टशक्तियों को धारण करने वाले हैं वही अष्ट देवताओं में आ सकते हैं. ಯಾರು ಯಾವಾಗಲೂ ಅಷ್ಟಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಅಷ್ಟದೇವತೆ ಅಂತ ಹೇಳ್ತಾರೆ. ಅವರು ಅಷ್ಟದೇವತೆಗಳಲ್ಲಿ ಬರ್ತಾರೆ. अगर अपने में कोई भी शक्ति की कमी अनुभव करते हो तो अष्टदेवताओं में आना मुश्किल है. ಒಂದು ವೇಳೆ ತಮ್ಮಲ್ಲಿ ಯಾವುದೇ ಶಕ್ತಿಗಳು ಕಮ್ಮಿ ಅನುಭವ ಆಗ್ತಿತ್ತು ಅಂತಂದರೆ ಅಷ್ಟದೇವತೆಗಳಲ್ಲಿ ನೀವು ಬರೋದು ಕಷ್ಟ ಆಗ್ತದೆ. और अष्टदेवता सारी सृष्टि के लिए इष्ट रूप में गाए और पूजे जाते हैं. ಮತ್ತು ಅಷ್ಟದೇವತಾ ಇಡೀ ಸೃಷ್ಟಿ ಸಲುವಾಗಿ ಇಷ್ಟ ರೂಪದಲ್ಲಿ ಗಾಯನ ಇದೆ ಮತ್ತು ನಿಮ್ಮನ್ನು पूजिस्तारे. तो भक्ति मार्ग में इष्ट बनना है व भविष्य में अष्टदेवता बनना है तो अष्टशक्तियों की धारण सदैव अपने में करते चलो. ಹಾಗಾದರೆ ಭಕ್ತಿ ಮಾರ್ಗದಲ್ಲಿ ನೀವು ಇಷ್ಟದೇವತಾ ಆಗಬೇಕು, ಭವಿಷ್ಯದಲ್ಲಿ ಅಷ್ಟದೇವತಾ ಆಗಬೇಕು ಅಂದರೆ ಅಷ್ಟಶಕ್ತಿಗಳನ್ನು ಧಾರಣೆ ಯಾವಾಗಲೂ ತಮ್ಮಲ್ಲಿ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. इन शक्तियों की धारणा से स्वतः ही और सहज ही दो बातों का अनुभव करेंगे. ಈ ಶಕ್ತಿಯ ಧಾರಣೆಯಿಂದ ಸ್ವತಃ ಮತ್ತು ಸಹಜವಾಗಿ ಎರಡು ಮಾತುಗಳ ಅನುಭವ ಮಾಡ್ತೀರಾ. ವಹ ಕೌನ್ ಸಿ ದೋ ಬಾತೆ, ಆ ಎರಡು ಮಾತುಗಳು ಯಾವುವು. ಸದಾ अपने को ಶಿವಶಕ್ತಿ ವ ಅಷ್ಟಭುಜಾಧಾರಿ ಅಥವಾ ಅಷ್ಟ ಶಕ್ತಿಧಾರಿ ಸಮझने से, ಯಾವಾಗಲೂ ತಮ್ಮನ್ನು ತಾವು ಶಿವಶಕ್ತಿ ಅಥವಾ ಅಷ್ಟಭುಜಾಧಾರಿ ಅಥವಾ ಅಷ್ಟಶಕ್ತಿಧಾರಿ ಅಂತ ತಿಳ್ಕೊಳ್ಳೋದ್ರಿಂದ एक तो सदा साथीपन का अनुभव करेंगे. ಒಂದು ಯಾವಾಗಲೂ ಪರಮಾತ್ಮ ಶಿವ ಬಾಬಾ ನನ್ನ ಜೊತೆಗೆ ಇದ್ದಾರೆ ಅನುಭವ ಮಾಡ್ತೀರಾ. दूसरा सदा अपनी स्टेज साक्षीपन की अनुभव करेंगे. ಎರಡನೇದೇನು ಹೇಳ್ತಾರೆ ಬಾಬಾ, ಯಾವಾಗಲೂ ತಮ್ಮನ್ನು ತಾವು ಸಾಕ್ಷಿ ಸ್ಥಿತಿನ ಅನುಭವ ಮಾಡ್ತೀರಾ. ಏಕ್ ಸಾಥಿ ಅವರು दूसरा ಸಾಕ್ಷಿ. ಎರಡು ಅನುಭವ ಏನು ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಒಂದು ಸಾಥಿ, ಇನ್ನೊಂದು ಸಾಕ್ಷಿ. यह दोनों अनुभव होंगे, ಎರಡು ಅನುಭವಗಳಾಗ್ತವೆ. जिसको दूसरे शब्दों में साक्षी अवस्था अर्थात बिंदु रूप की स्टेज कहा जाता है. ಬಾಬಾ ಹೇಳ್ತಾರೆ ಸಾಕ್ಷಿ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಬಿಂದು ರೂಪದ ಸ್ಥಿತಿ ಅಂತ ಹೇಳಲಾಗ್ತದೆ. ಅವರು ಸಾಥಿಪನ್ ಕಾ ಅನುಭವ ಅರ್ಥಾತ್, ಬಾಬಾ ಹೇಳ್ತಾರೆ ಪರಮಾತ್ಮ ನನ್ನ ಜೊತೆಗಿದ್ದಾರೆ ಅನುಭವ, ಅದರ ಅರ್ಥ ಏನು, ಯಾವಾಗಲೂ ಅವ್ಯಕ್ತ ಸ್ಥಿತಿಯ ಅನುಭವ ಅಂತ ಹೇಳಲಾಗ್ತದೆ. ನಿನ್ನೇನು ಹೇಳಿದ್ರೆ ಬಾಬಾ ಅವ್ಯಕ್ತ ಸ್ಥಿತಿ ಇರಬೇಕು ಅಂತ. अष्टशक्ति की धारण होने से इन दोनों स्थिति का अनुभव सदा सहज और स्वतः करेंगे. ಅಷ್ಟಶಕ್ತಿಗಳು ಧಾರಣೆ ಆಗೋದರಿಂದ ಈ ಎರಡು ಸ್ಥಿತಿಯ ಅನುಭವ ಯಾವಾಗಲೂ ಸಹಜ ಆಗಿರ್ತದೆ, ಸ್ವತಃ ಆಗಿರ್ತದೆ. ऐसे अनुभव करेंगे जैसे कोई साकार में साथ होता है. ಯಾವ ಥರ ಅನುಭವ ಮಾಡ್ತೀರಾ ಅಂತಂದರೆ ಸಾಕಾರದಲ್ಲಿ ಜೊತೆಗೆ ಯಾರೋ ತಾಯಿ ತಂದೆ ನಮಗೆ ಇದಾರಲ್ಲ, ಅದೇ ಥರ ನಿಮಗೂ ಕೂಡ ಪರಮಾತ್ಮನ ಸಾಕಾರ ರೂಪದಲ್ಲೇ ಅನುಭವ ಆಗ್ತದೆ ಅಂತಾರೆ ಬಾಬಾ. तो फिर कब भी अपने में अकेलापन व कमजोरीपन अनुभव नहीं होती है. ಅದಕ್ಕೆ ಹೇಳ್ತಾರೆ ಬಾಬಾ ಸಾಕ್ಷಿ ಮತ್ತು ಸಾಥಿ ಅನುಭವ ಆಗ್ತದೆ ಯಾವಾಗ ಅಷ್ಟಶಕ್ತಿ ನಮ್ಮಲ್ಲಿ ಇತ್ತಂದರೆ. ಮತ್ತಿನ್ನೇನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಅಕೇಲಾಪನ್ ಒಂಟಿತನ, ಕಮಜೋರಿತನ ಅನುಭವ ಆಗೋದಿಲ್ಲ. इस रीति से जब सर्वशक्तिवान शिव और शक्ति दोनों की स्मृति रहती है. ಈ ರೀತಿಯಿಂದ ಯಾವಾಗ ಸರ್ವಶಕ್ತಿವಾನ್ ಶಿವಶಕ್ತಿಯ ಅನುಭವ ಸ್ಮೃತಿನಲ್ಲಿರ್ತದೋ तो चलते चलते बिल्कुल ऐसे अनुभव करेंगे जैसे साकार में साथ है और हाथ में हाथ है. ಹೋಗ್ತಾ ಹೋಗ್ತಾ ಈ ರೀತಿ ಅನುಭವ ಮಾಡ್ತಿರಲ್ಲ, ಏನು ಎರಡೂ ಸ್ಮೃತಿ ಇದ್ದರೆ, ಯಾವುದು ಶಿವಶಕ್ತಿ
ಏನು ಅನುಭವ ಮಾಡ್ತೀರಾ ಅಂತಂದರೆ, ಸಾಕಾರದಲ್ಲಿ ಬಾಬಾ ನನ್ನ ಜೊತೆಗಿದ್ದಾರೆ ಮತ್ತು ನನ್ನ ಕೈ ಅವ್ರ ಕೈಯಲ್ಲಿದೆ ಅಂತ. ಗಾಯ ಜಾತ ಹೇನ ಸಾಥ್ ಅವ್ರ ಹಾತ್, ಮತ್ತು ಹಾಡ ಹೇಳ್ತಾರಲ್ಲ, ಸಾಥ್ ಮತ್ತು ಹಾತ್. तो साथ है बुद्धि की लगन और सदा अपने साथ ಶ್ರೀಮತ್ ರೂಪಿ ಹಾತ್ ಅನುಭವ ಕರೆಂಗೆ. ಬಾಬಾ ಹೇಳ್ತಾರೆ, ಹಾಗಾದರೆ ಸಾಥ್ ಹೇ, ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನೋ ಬುದ್ಧಿನಲ್ಲಿ ಲಗನ್ ಇತ್ತು ಅಂತಂದರೆ, ಸದಾ ಸಾಥ್ ಇರೋದ್ರಿಂದ ಶ್ರೀಮದ್ ರೂಪಿ ಹಾತ್ ಅನುಭವ ಆಗ್ತಾ ಇರ್ತದೆ. ಯಾವಾಗಲೂ ಬಾಬಾ ನನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋ ಅನುಭವ ಇರ್ತದೆ. जैसे कोई के ऊपर किसका हाथ होता है तो वह निर्भय और शक्ति रूप हो कोई भी मुश्किल कार्य करने को तैयार हो जाता है. ಹೇಗೆ ಬಾಬಾ ಹೇಳ್ತಾರೆ, ಯಾರ್ದಾದ್ರೂ ನನ್ನ ತಲೆ ಮೇಲೆ ಕೈ ಇದೆ, ಆಶೀರ್ವಾದ ಇದೆ ಅಂತಂದಾಗ ಅವಾಗೇನು ಅನುಭವ ಆಗ್ತದಂತಂದರೆ, ನಿರ್ಭಯ ಇರ್ತದೆ, ಶಕ್ತಿ ರೂಪ ಅನುಭವ ಆಗ್ತದೆ. ಹಂಗಿದ್ದಾಗ ಮುಷ್ಕಿಲ್ ಕಾರ್ಯ, ಕಠಿಣ ಕಾರ್ಯನೂ ಕೂಡ ಮಾಡೋಕ್ಕೆ ತಯಾರಾಗ್ಬಿಡ್ತೀವಿ ಅಂತಾರೆ ಬಾಬಾ. ಇಸಿ ರೀತಿ ಜಬ್ ಶ್ರೀಮತ್ ರೂಪಿ ಹಾತ್ ಅಪನೆ ಊಪರ್ ಸದಾ ಅನುಭವ ಕರೆಂಗೆ. ಇದೇ ರೀತಿ ತಾವು ಶ್ರೀಮತ್ ರೂಪದ ಹಾತ್ ತಮ್ಮ ಮೇಲಿದೆ ಅಂತ ಅನುಭವ ಮಾಡ್ತಿದ್ರೆ, ಕೋಯಿ ಭೀ ಮುಷ್ಕಿಲ್, ಯಾವುದೇ ಕಠಿಣ ಪರಿಸ್ಥಿತಿ ಅಥವಾ ಮಾಯೆ ವಿಘ್ನದಿಂದ ಹೆದರೋದಿಲ್ಲ ಅಂತಾರೆ ಬಾಬಾ. हाथ की मदद से हिम्मत से सामना करना सहज अनुभव करेंगे. ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ನನ್ನ ಕೈ ಹಿಡಿದಿದ್ದಾರೆ ಅನ್ನೋದು ಸ್ಮೃತಿ ಇದ್ದರೆ ಧೈರ್ಯದಿಂದ ಎದುರಿಸುವಂಥ ಸಹಜ ಅನುಭವ ಆಗ್ತದೆ. इसके लिए ಚಿತ್ರೋं में भक्त और भगवान का रूप क्या दिखाते हैं. ಇದಕ್ಕಾಗಿ ಚಿತ್ರದಲ್ಲಿ ಭಕ್ತ ಮತ್ತು ಭಗವಂತನ ರೂಪದಲ್ಲಿ ಏನು ತೋರಿಸ್ತಾರೆ. शक्तियों का चित्र भी देखेंगे तो वरदान का हाथ भक्तों की ऊपर दिखाते हैं. ಶಕ್ತಿಯರ ಚಿತ್ರನ ತೋರಿಸ್ತಾರೆ ಮತ್ತು ತೋರಿಸ್ತಾರೆ ವರದಾನದ ಕೈ ಭಕ್ತರ ಮೇಲೆ ಇರ್ತದೆ, ಅದನ್ನು ತೋರಿಸ್ತಾರಲ್ಲ. ಮಸ್ತಕ್ಕೆ ಊಪರ್ ಹಾತ್ ದಿಖಾತೆ ಹೇ, ಹಣೆಯ ಮಧ್ಯದಲ್ಲಿ ಕೈಯನ್ನು ತೋರಿಸ್ತಾರೆ. इसका अर्थ भी यही है कि मस्तक अर्थात बुद्धि में सदैव श्रीमत रूपी हाथ अगर है. ಅದರ ಅರ್ಥ ಏನು ಅಂತಂದರೆ, ಮಸ್ತಕ್ ಅದರ ಅರ್ಥ ಬುದ್ಧಿನಲ್ಲಿ ಯಾವಾಗಲೂ ಶ್ರೀಮತ ರೂಪಿ ಕೈ ಇರ್ತದೆ. तो हाथ और साथ होने कारण ಸದಾ ವಿಜಯಿ ಹೇ. ಬಾಬಾ ಹೇಳ್ತಾರೆ, ಬಾಬಾನ ಕೈ ನಮ್ಮ ಮೇಲಿರ್ತದೆ ಮತ್ತು ಜೊತೆ ನಮ್ಮಿರ್ತಾರೆ ಅಂತಂದರೆ ಯಾವಾಗಲೂ ಏನಿರ್ತದೆ, ಸದೈವ ಈ ಅನುಭವ ಮಾಡ್ತೀರಾ ಜೊತೆಗೆ. कितने भी कमज़ोर आत्मा हो लेकिन साथ अगर मुश्किल है तो जब कमज़ोर आत्मा में भी स्वतः ही भले भर जाता है. ಬಾಬಾ ಹೇಳ್ತಾರೆ, ಕಿತನೆ ಭೀ ಕಮ್ಜೋರ್ ಆತ್ಮ ಹೋ, ಎಷ್ಟೇ ಆತ್ಮ ವೀಕ್ ಇದ್ರೂ ಕೂಡ, ಆದರೆ ಸಾಥ್ ಅಗರ್ ಸರ್ವಶಕ್ತಿವಾನ್ ಹೇ, ನಮ್ಮ ಜೊತೆಗೆ ಸರ್ವಶಕ್ತಿವಾನ್ ಇದ್ದಾರಂತಂದರೆ ಕಮ್ಜೋರ್ ಆತ್ಮನೂ ಕೂಡ ಸ್ವತಃ ಏನಾಗ್ತದೆ, ಶಕ್ತಿ ಬಾಬಾ ತುಂಬುತ್ತಾರೆ. ಕಿತನಾ ಭೀ ಭಯಾನಕ ಸ್ಥಾನ ಹೇ ಲೇಕಿನ್ ಸಾಥ್ ಹಿ ಶೂರ್ವೀರ್ ಹೇ. ಎಂಥದೇ ಭಯಾನಕ ಸ್ಥಾನ ಇರಲಿ, ನಮ್ಮ ಜೊತೆಗೆ ಯಾರಿದ್ದಾರೆ, ಶೂರ್ವೀರ್, ಶೂ ಬಾಬಾ ಇದ್ದಾರಲ್ಲ, तो कैसा भी कमजोर शूरवीर हो जाएगा. ಎಂಥದೇ ವೀಕ್ನೆಸ್ ಆತ್ಮ ಇದ್ರೂ ಕೂಡ ಅದೇನಾಗ್ಬಿಡ್ತದೆ, ಶೂರ್ವೀರ್ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಕಬ್ ಮಾಯಾ ಸೆ ಘಬರಾएंगे नहीं, ಮಾಯೆಯಿಂದ ಅವರು ಹೆದರೋದಿಲ್ಲ. माया से घबराने व माया का सामना न करने का कारण साथ और हाथ का अनुभव नहीं करते हो. ಮಾಯೆಗೆ ಹೆದರ್ತೀರಾ, ಮಾಯೆಗೆ ಎದುರಿಸೋಕ್ಕಾಗ್ತಿಲ್ಲ, ಇದಕ್ಕೆ ಕಾರಣ ಏನೋ, ಸಾಥ್ ಜೊತೆ ಮತ್ತು ಬಾಬಾನ ಕೈ ನನ್ನ ಮೇಲಿದೆ ಅನ್ನೋ ಅನುಭವ ಮಾಡೋದಿಲ್ಲ. ಬಾಬ್ ಸಾಥ್ ದೇ ರಹೇ ಹೇ ಲೇಕಿನ್ ಲೇನೆ ವಾಲ ನ ಲೇವೆ ತೋ ಕ್ಯಾ ಕರೆಂಗೆ. ಬಾಬಾ ನಮಗೆ ಜೊತೆ ಕೊಡೋಕೆ ಬಂದಿದ್ದಾರೆ, ಆದರೆ ನಾವು ಅದನ್ನು ತಗೊಳ್ಳಂಗಿಲ್ಲ ಅಂತಂದರೆ ಏನು ಹೇಳಬೇಕು. जैसे बाप बच्चे का हाथ पकड़कर उनको सही रास्ते पर लाना चाहते हैं. ಬಾಬಾ ಮಕ್ಕಳ ಕೈಯನ್ನು ಹಿಡ್ಕೊಂಡು ಸರಿಯಾದಂಥ ಮಾರ್ಗದಲ್ಲಿ ನಡೆಸಬೇಕು ಅಂತ ಬಾಬಾ ಇಚ್ಛೆ ಪಡ್ತಾರೆ. ಲೇಕಿನ್ ಬಚ್ಚಾ ಬಾರ್ ಬಾರ್ ಹಾತ್ छुड़ाकर अपनी मत पर चले तो क्या होगा. ಆದರೆ ಮಕ್ಕಳು ತಂದೆಯ ಕೈಯನ್ನು ಬಿಡಿಸ್ಕೊಂಡು ತಮ್ಮ ಮತದ ಮೇಲೆ ನಡೀತಾ ಹೋದರೆ ಏನು ಮಾಡಲಿ, ಮೂಂಜ್ ಜಾಯಿಗ, ಸಂಶಯದಲ್ಲಿ ಬರ್ತೀರಾ. इस रीति एक तो बुद्धि के संग और साथ को भूल जाते हो और श्रीमत रूपी हाथ को छोड़ देते हो
तब मूंझते हो व उलझन में आते हो. ಅದಕ್ಕೆ ಬಾಬಾ ಹೇಳ್ತಾರೆ ಈ ರೀತಿ ಏಕ್ತೋ ಒಂದು ಬುದ್ಧಿಯ ಸಂಘ ಮತ್ತು ಜೊತೆಯನ್ನು ಮರ್ತು ಬಿಡ್ತೀರಾ, ಮತ್ತು ಶ್ರೀಮತ ರೂಪದ ಕೈಯನ್ನು ಬಾಬಾನ ಕಡೆಯಿಂದ ಬಿಡಿಸ್ಕೊಳ್ತೀರಾ. ಹಿಂಗಾದಾಗ ಆವಾಗ ಏನಾಗ್ಬಿಡ್ತೀರಾ, ಬಾಬಾನ ಜ್ಞಾನದಲ್ಲಿ ಸಂಶಯ ಬರ್ತದೆ ಮತ್ತು ಹೊಯ್ದಾಟದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. और श्रीमत रूपी हाथ को छोड़ देते हो तब मूंझते व उलझन में आते हो ಅಥವಾ ಕಮಜೋರ್ ಬನ್ ಜಾತೆ ಹೋ. ಶ್ರೀಮತ ರೂಪಿ ಕೈಯನ್ನು ಬಿಟ್ಟಾಗ ಏನಾಗ್ಬಿಡ್ತದೆ, ಸಂಶಯದಲ್ಲಿ ಬರ್ತೀರಾ, ಹೊಯ್ದಾಟದಲ್ಲಿ ಬರ್ತೀರಾ. ಅವಾಗ ಮತ್ತೇನಾಗ್ಬಿಡ್ತೀರಾ, ಕಮಜೋರ್ ಆಗಿಬಿಡ್ತೀರಾ. ಮಾಯಾ ಭೀ ಬಡಿ ಚತುರ್ ಹೇ, ಮಾಯೇನು ಬಹಳ ಚತುರ ಇದೆ. ಕಭಿ ಭೀ ವಾರ್ ಕರ್ನೆ ಕೆ ಲಿಯೆ ಪೆಹಲೆ साथ और हाथ छुड़ाकर अकेला बनाती है. ನಿಮ್ಮ ಮೇಲೆ ಯುದ್ಧ ಮಾಯ ಮಾಡಬೇಕು ಅಂತಂದರೆ ಅದೇನು ಯೋಚನೆ ಮಾಡ್ತದೆ, ಮೊದಲು ಬಾಬಾರವರ ಜೊತೆಯನ್ನು ಬಿಡಿಸ್ತದೆ, ಅವರಿಂದ ಕೈಯನ್ನು ಬಿಡಿಸ್ತದೆ, ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿ ಆಮೇಲೆ ಯುದ್ಧ ಮಾಡುತ್ತೆ. जब अकेले कमजोर पड़ जाते हो तब माया वार करती है. वैसे भी अगर कोई दुश्मन किसी के ऊपर वार करता है तो पहले उनको संग और ಸಾಥ್ ಸೈ ಛುಡಾತೆ ಹೇ. ಪಾಪ ಹೇಳ್ತಾರೆ, ವೈರಿಗಳು ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬರಬೇಕು ಅಂತಂದರೆ ಮೊದಲು ನಮ್ಮನ್ನು ಎಲ್ಲರ ಸಂಘ ಬಿಡಿಸ್ತಾರೆ ಮತ್ತು ಜೊತೆಯನ್ನು ಬಿಡಿಸ್ತಾರೆ. ಕೋಯಿ ನ ಕೋಯಿ ಯುಕ್ತಿ ಸೆ ಉನ್ಕೋ ಅಕೇಲಾ ಬನಾಕರ್ ಫಿರ್ ವಾರ್ ಕರ್ತೆ ಹೇ. ಯಾವುದೇ ಒಂದು ಯುಕ್ತಿಯನ್ನು ಬಳಕೆ ಮಾಡಿ ಅವರನ್ನು ಒಂಟಿಯನ್ನಾಗಿ ಮಾಡಿ ಆಮೇಲೆ ಯುದ್ಧ ಮಾಡ್ತಾರೆ. ತೋ ಮಾಯಾ ಭೀ ಪೆಹಲೆ ಸಾಥ್ ಔರ್ ಹಾತ್ ಛುಡಾಕರ್ ಫಿರ್ ವಾರ್ ಕರೆಗೆ. ಹಾಗೆಯೇ ಮಾಯನು ಕೂಡ ಮೊದಲು ಬಾಬಾರವರ ಜೊತೆಯನ್ನು ಬಿಡಿಸ್ತದೆ, ಅವ್ರು ಹಿಡ್ಕೊಂಡಂಥ ಕೈಯನ್ನು ಬಿಡಿಸಿ ಆಮೇಲೆ ಏನು ಮಾಡ್ತದೆ, ಯುದ್ಧ ಮಾಡುತ್ತೆ. ಅಗರ್ ಸಾಥ್ ಔರ್ ಹಾತ್ ಛೋಡೋ ಹಿ ನಹಿ ತೋ ಫಿರ್ ಸರ್ವಶಕ್ತಿವಾನ್ ಸಾಥ್ ಹೋತೆ ಮಾಯಾ ಕ್ಯಾ ಕರ್ ಸಕ್ತಿ ಹೇ. ಒಂದು ವೇಳೆ ಬಾಬಾರವರ ಜೊತೆ ಮತ್ತು ಅವರ ಕೈಯನ್ನು ಬಿಡದೇ ಇದ್ದರೆ, ಸರ್ವಶಕ್ತಿವಾನ್ ನಮ್ಮ ಜೊತೆ ಇದ್ದಾಗ ಮಾಯೆ ಅದು ಹೇಗೆ ಯುದ್ಧ ಮಾಡುತ್ತೆ, ಏನು ಮಾಡ್ಲಿಕ್ಕೆ ಸಾಧ್ಯ ಮಾಯೆಗೆ. ಮಾಯಾ ಜೀತ್ ಹೋ ಜಾಯೆಂಗೆ ತೋ ಸಾಥ್ ಔರ್ ಹಾತ್ ಕೋ ಕಬ್ ಛೋಡೋ ನಹಿ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಜೊತೆ ನನ್ನ ಕೈ ಎಂದು ಬಿಡಬೇಡಿ ಮಕ್ಕಳೇ. ऐसे सदा मास्टर सर्वशक्तिवान बनकर चलो ಭಕ್ತಿ ಮೇ ಭೀ ಪುಕಾರ್ತೆ ನಾ. ಈ ಥರ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ನಡಿಬೇಕು. ಭಕ್ತಿನಲ್ಲೂ ಹೇಳ್ತಾರೆ, ಏಕ್ ಬಾರ್ ಹಾತ್ ಪಕಡ್ಲೋ, ಒಂದು ಸಾರಿ ನನ್ನನ್ನು ಕೈ ಹಿಡ್ಕೊಂಡು ಬಿಡು. ತೋ ಬಾಬ್ ಹಾತ್ ಪಕಡ್ತೆ ಹೇ, ಬಾಬಾ ಕೈ ಹಿಡಿತಾರೆ. ಹಾತ್ ಮೇ ಹಾತ್ ದೇಕರ್ ಚಲಾನಾ ಚಾತೆ ಹೇ, ಕೈಯಲ್ಲಿ ಕೈ ಇಟ್ಟು ನಡೆಯೋದು ಇಚ್ಛೆ ಪಡ್ತೀವಲ್ಲ. ಫಿರ್ ಭಿ ಹಾತ್ ಛೋಡ್ ದೇತೆ, ಮತ್ತು ಕೈ ಬಿಡ್ತೀರಾ. ತೋ ಭಟಕ್ನಾ ನಹಿ ಹೋಗಾ ತೋ ಕ್ಯಾ ಹೋಗಾ. ಬಾಬನ ಕೈ ಇಟ್ಟರೆ ಏನಾಗ್ತದೆ, ಆ ಕಡೆ ಈ ಕಡೆ ಅಲ್ದಾಡಕ್ಕೆ ಶುರು ಮಾಡ್ತೀರ, ಇನ್ನೇನಾಗುತ್ತೆ. ತೋ ಅಬ್ ಅಪ್ನೆ आपको भटकाने के निमित्त भी स्वयं ही बनते हो. ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಆ ಕಡೆ ಈ ಕಡೆ ಅಲ್ದಾಡಲಿಕ್ಕೆ ನಿಮಿತ್ತ ನೀವೇ ಆಗ್ತೀರಾ. ಜೈಸೆ कोई भी योद्धा युद्ध के मैदान पर जाने से, ಯಾರಾದರೂ ಯೋಧ ಯುದ್ಧದ ಮೈದಾನದಲ್ಲಿ ಹೋಗಬೇಕು ಅಂತಂದರೆ ಪೆಹಲೆ ಹಿ अपने शस्त्र को अपनी सामग्री को साथ में रख करके फिर मैदान में जाते हैं. ಹೇಗೆ ಯೋಧ ಮೈದಾನದಲ್ಲಿ ಹೋಗಬೇಕು ಅಂತಂದರೆ ಮುಂಚೆನೇ ಏನು ಮಾಡ್ತಾರೆ, ತನ್ನ ಶಸ್ತ್ರಗಳನ್ನು ತನ್ನ ಸಾಮಗ್ರಿಗಳನ್ನು ಎಲ್ಲವನ್ನು ಜೊತೆಗೆ ತಗೊಂಡು ಮೈದಾನದಲ್ಲಿ ಹೋಗ್ತಾರಲ್ಲ. ಐಸೆ ಹಿ ಹಾಗೆಯೇ ಇಸ್ ಕರ್ಮಕ್ಷೇತ್ರ ರೂಪಿ ಮೈದಾನ ಪರ್ ಕೊಯ್ ಭೀ ಕರ್ಮ ಕರ್ನೆ. ಈ ಕರ್ಮಕ್ಷೇತ್ರ ರೂಪದ ಮೈದಾನದಲ್ಲಿ ಯಾವುದೇ ಕರ್ಮ ಮಾಡೋಕ್ಕೆ ಹೊರಟಾಗ ಅಥವಾ ಯೋಧೇ ಬನ್ ಯುದ್ಧ ಕರ್ನೆ ಕೆ ಲಿಯೆ ಆತೆ ಹೋ, ಯೋಧ ಆಗಿ ಯುದ್ಧ ಮಾಡೋಕ್ಕೆ ಹೋಗುವಾಗ तो कर्म करने से पहले ಕರ್ಮ ಮಾಡುವುದಕ್ಕಿಂತ ಮುಂಚೆ ಅಪನೇ ಶಸ್ತ್ರ ಅರ್ಥಾತ್ ತಮ್ಮ ಶಸ್ತ್ರಗಳನ್ನು ಅಷ್ಟಶಕ್ತಿಗಳ ಸಾಮಗ್ರಿಗಳನ್ನು ಜೊತೆಗೆ ಇಟ್ಕೊಂಡು ನಂತರ ಏನು ಮಾಡಬೇಕಾಗ್ತದೆ, ಕರ್ಮ ಮಾಡಬೇಕಾಗ್ತದಲ್ಲ. ಜಿಸ್ ಸಮಯ ದುಶ್ಮನ್ ಆತಾ ಹೈ ಉಸ್ ಸಮಯ ಸಾಮಗ್ರಿ ಯಾದಾತಿ ಹೈ. ಎಲ್ಲವನ್ನ ಮೊದಲಿಗೆ ತೊಗೊಂಡು ಹೋಗಬೇಕು ಅಥವಾ ವೈರಿ ಎದುರುಗಡೆ ಬಂದಾಗ ಸಾಮಗ್ರಿಗಳು ತಗೋಬೇಕಾಗಿತ್ತು ಅಂತ ನೆನಪಾಗ್ತದೋ. ತೋ ಫಿರ್ ಕ್ಯಾ ಹೋಗಾ, ಅವಾಗೇನಾಗ್ತದೆ, हार हो जाएगी, ಸೋಲಾಗ್ಬಿಡ್ತದೆ. सदा अपने को कर्म क्षेत्र पर कर्म करने वाले योद्धे अर्थात ಮಹಾರಥಿ ಸಮझो. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಈ ಥರ ತಿಳ್ಕೊಳ್ಳಿ, ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುವ ಯೋದ್ಧ ಆಗಿದ್ದೀನಿ, ಮಹಾರಥಿ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ.
जो युद्ध के मैदान पर सामना करने वाले होते हैं, ಯುದ್ಧದ ಮೈದಾನದಲ್ಲಿ ಎದುರಿಸಬೇಕು ಅಂತ ಇತ್ತು ಅಂತಂದರೆ ವಹ ಕಭಿ ಭೀ ಶಸ್ತ್ರಕ್ಕೋ ನಹಿ ಛೋಡ್ತೆ ಹೇ, ಅವರು ಎಂದು ಶಸ್ತ್ರಗಳನ್ನು ಬಿಟ್ಟು ಹೋಗೋದಿಲ್ಲ. ಸೋನೆಗೆ ಸಮಯ ಭೀ ಅಪನೆ ಶಸ್ತ್ರಕ್ಕೋ ನಹಿ ಛೋಡ್ತೆ ಹೇ, ಮಲಗುವಂಥ ಸಮಯದಲ್ಲಿನೂ ಕೂಡ ಶಸ್ತ್ರಗಳನ್ನು ತಮ್ಮ ಕಡೆನೇ ಇರ್ತಾವೆ ಅಂತ ಹೇಳ್ತಾರೆ ಬಾಬಾ, ಬಿಡಂಗಿಲ್ಲ. ऐसे ही सोते समय भी अपनी अष्टशक्तियों को विस्मृति में नहीं लाना है, ಅರ್ಥಾತ್ ಅಪನೆ ಶಸ್ತ್ರಕ್ಕೋ ಸಾಥ್ ಮೇ ರಖನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಮಲಗುವ ಸಮಯದಲ್ಲಿನೂ ಕೂಡ ಅಷ್ಟಶಕ್ತಿಗಳನ್ನು ಜೊತೆಗೆ ಇಟ್ಕೊಳ್ಬೇಕು. ऐसे नहीं जब कोई माया का वार होता है उस समय बैठ सोचो कि क्या ಯುಕ್ತಿ ಅಪನಾಹು. ಹೀಗಲ್ಲ, ಮಾಯೆ ಬಂದ ನಂತರ ಆ ಸಮಯದಲ್ಲಿ ಕುಳಿತುಕೊಂಡು ಏನು ಯುಕ್ತಿ ಮಾಡಬೇಕು ಅಂತ ವಿಚಾರ ಮಾಡೋದಲ್ಲ. ಸೋಚ್ ಕರ್ತೆ ಕರ್ತೆ ಹಿ ಸಮಯ ಬೀತ್ ಜಾಯಿಗ. ಆ ಸಮಯದಲ್ಲಿ ನೀವು ವಿಚಾರ ಮಾಡ್ಕೋತ ಕೂತ್ರೆ ಸಮಯ ಹೋಗ್ಬಿಡ್ತದೆ. ಅಷ್ಟೊತ್ತಿಗಾಗಲೇ ಮಾಯೆ ಏನು ಮಾಡ್ತದೆ, ಯುದ್ಧ ಮಾಡಿಬಿಡ್ತದೆ. ಇಸ್ಲಿಯೇ ಸದೈವ ಎವರಡಿ ರಹಿನಾ ಚಾಹಿಯೇ. ಅದಕ್ಕಾಗಿ ಯಾವಾಗಲೂ ಏನಾಗಿರಬೇಕು, ಎವರಡಿ, ಸದಾ ಅಲರ್ಟ್. ಅವ್ರು ಎವರಡಿ ಅಗರ್ ನಹಿ ಹೇ तो कहीं न कहीं ಮಾಯಾ ಧೋಕಾ ಖಿಲಾತಿ ಹೇ. ಯಾವಾಗಲೂ ಸದಾ ಅಲರ್ಟ್ ಮತ್ತು ಎವರಡಿ ಆಗಿರಲಿಲ್ಲ ಅಂದರೆ ಮಾಯೆ ನಿಮಗೆ ಮೋಸ ಮಾಡ್ತದೆ. ಅವ್ರ ಧೋಕೆ ಕಾ ರಿಸಲ್ಟ್ ಕ್ಯಾ ಹೋತಾ, ಮೋಸದ ರಿಸಲ್ಟ್ ಏನಾಗ್ತದೆ, अपने आप को देख कर ही दुख की लहर उत्पन्न हो जाती है. ನಿಮಗೆ ನೀವೇನು ಮಾಡ್ಕೊಳ್ತೀರಾ, ದುಃಖ ಅನುಭವಿಸೋಕ್ಕೆ ಶುರು ಮಾಡ್ತೀರಾ. अपनी कमी ही कमी को लाती है. ನಿಮ್ಮ ಕಮಿಗಳು ನಿಮ್ಮನ್ನು ಕಮ್ಮಿ ಮಾಡಿಬಿಡ್ತಾವೆ. अगर अपनी कमी नहीं है तो तब भी कोई भी कमी नहीं आ सकती. ನಿಮ್ಮಲ್ಲಿ ಕಮ್ಮಿ ಕಮ್ಜೋರಿಗಳಿಲ್ಲ ಅಂತಂದರೆ ಯಾವುದೇ ಕಮ್ಮಿ ಕಮ್ಜೋರಿಗಳು ನಿಮ್ಮ ಹತ್ರ ಬರೋದಿಲ್ಲ. ಬೇಗಂಪುರ್ ಕೆ ಬಾದಶಾಹ कहते थे ना, यह इस समय की स्टेज है जबकि गम की दुनिया सामने है. ಬಾಬಾ ಹೇಳ್ತಾರೆ, ನೀವು ಏನಾಗಿದ್ದೀರಾ, ಬೇಗಂಪುರ್ ಬಾದಶಾಹ ಅಂದರೆ ದುಃಖವಿಲ್ಲದ ಜಗತ್ತಿಗೆ ಬಾದಶಾಹ ಆಗಿದ್ದೀರಿ. ಯಹ ಇಸ್ ಸಮಯ ಕಿ ಸ್ಟೇಜ್ ಹೇ, ಅದು ಈ ಸಮಯದ ಸ್ಥಿತಿ. ಯಾವಾಗ ದುಃಖದ ಜಗತ್ತು ಎದುರುಗಡೆ ಇದೆ. ಗಮ್ ಔರ್ ಬೇಗಮ್ ಕಿ ಅಭಿ ನಾಲೆಜ್ ಹೇ, ದುಃಖ ಮತ್ತು ಸುಖದ ಜ್ಞಾನ ಹೀಗೆ ಇರ್ತದೆ. ಇಸ್ಕೆ ಹೋತೆ ಹೇ ಉಸ್ ಸ್ಥಿತಿ ಮೇ ಸದಾ ನಿವಾಸ ಕರ್ತೆ ಹೇ, ಇಸ್ಲಿಯೇ ಬೇಗಂಪುರ್ ಕಾ ಬಾದಶಾಹ ಕಹಾ ಜಾತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಗಂಪುರ್ ಸ್ಥಿತಿಯನ್ನು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಮುಂದೆ ನೀವೇನಾಗ್ತೀರಾ, ಬೇಗಂಪುರದ ಬಾದಶಾಹ ಆಗ್ತೀರಾ. तो सदा इस नशे में रहते हो कि हम ಬೇಗಂಪುರ್ ಕೆ ಬಾದಶಾಹ ಹೇ. ಹಾಗಾದರೆ ಯಾವಾಗಲೂ ಈ ನಶೆಯಲ್ಲಿ ಇರ್ತೀರಾ, ನಾವು ಬೇಗಂಪುರದ ಬಾದಶಾಹ ಆಗಿದ್ದೀವಿ. ಬಾದಶಾಹ ಅಥವಾ ರಾಜೇ ಲೋಗೋ ಮೇ ಆಟೋಮೆಟಿಕಲಿ ಶಕ್ತಿ रहती है. ಬಾದಶಾಹ ಅಥವಾ ರಾಜರಲ್ಲಿ ಆಟೋಮೆಟಿಕಲಿ ಶಕ್ತಿ ಇದ್ದೇ ಇರ್ತದೆ. ರಾಜ್ಯ शक्ति रहती है राज्य चलाने की, लेकिन उस ऑटोमेटिक शक्ति को अगर सही रीति काम में नहीं लगाते हैं, कहीं न कहीं उल्टे कार्य में फंस जाते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಆಟೋಮೆಟಿಕ್ ಶಕ್ತಿ ಇಲ್ಲ ಅಂತಂದರೆ ಸಹಿ ರೀತಿ ಒಳ್ಳೆಯ ರೀತಿಯಿಂದ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಉಲ್ಟೆ ಕರ್ಮ ಆಗಿಬಿಡ್ತದೆ, ಅಲ್ಲಿ ಸಿಕ್ಕಾಕೋತೀರಾ. ರಾಜಾಯಿ ಕಿ ಶಕ್ತಿ ಖೋ लेते हैं, ರಾಜಾಯಿ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರಾ. ಅವ್ರು ರಾಜ್ಯ ಪದ ಗವಾ ದೇತೆ ಹೇ, ರಾಜ್ಯ ಪದವಿನೂ ಕೂಡ ಏನಾಗ್ತದೆ, ಕಳ್ಕೊಂಡು ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಾಗರ್ ಮೇ ತೋ ಲೆಹರು, ನದಿ ಮೇ ಲೆಹರ್ ಉಡ್ತಿ ನಹಿ, ನದಿನಲ್ಲಿ ಅಲೆಗಳು ಬರೋದಿಲ್ಲ. ಸಾಗರ್ ಮೇ ತೋ ಲೆಹರೆ ಉಡ್ತಿ रहती है तो ಮಾಸ್ಟರ್ ಸಾಗರ್ ಹೋನಾ. ಸಾಗರದಲ್ಲಿ ಅಲೆಗಳು ಬರ್ತಿದ್ದಾವು ಅಂತಂದರೆ ನೀವು ಮಾಸ್ಟರ್ ಸಾಗರ್ ಆಗಿದ್ದೀರಾ. फिर ईश्वरीय खुमारी व ईश्वरीय खुशी की लहर कब ख़त्म हो सकती है. ಹಾಗಾದರೆ ನೀವು ಮಾಸ್ಟರ್ ಸಾಗರ್ ಆಗಿದ್ದೀರಂತಂದರೆ ಈಶ್ವರೀಯ ಅಲೆಗಳು ಖತಮ್ ಆಗ್ತಾವೇನು, ಖುಷಿಯ ಅಲೆಗಳು ಖತಮ್ ಆಗ್ತಾವೇನು. ಖತಮ್ ತಬ್ ಹೋತಿ ಹೇ ಜಬ್ ಸಾಗರ್ ಸೆ ಸಂಬಂಧ ಟೂಟ್ ಜಾತಾ ಹೇ. ಖುಷಿಯ ಅಲೆಗಳು ನಾಶ ಯಾವಾಗ ಆಗ್ತದಂತಂದರೆ ಸಾಗರದಿಂದ, ಪರಮಾತ್ಮ ಸಾಗರ ಆಗಿದ್ದಾರೆ, ಆತನ ಸಂಬಂಧದಿಂದ ನೀವು दूर ಆಗ್ತೀರಾ. ಅರ್ಥಾತ್ ಸಾಥ್ और हाथ छोड़ देते हो तब खुशी की लहर समा जाती है. ಬಾಬಾ ಹೇಳ್ತಾರೆ, ಪರಮಾತ್ಮನ ಜೊತೆ ಮತ್ತು ಕೈಯನ್ನು ಬಿಟ್ಬಿಡ್ತೀರಾ, ಆವಾಗ ಖುಷಿ ಲಹರ್ ಹೋಗ್ಬಿಡ್ತದೆ.
अगर सदा साथ का अनुभव करो तो पाप कर्म से भी सदा सहज बच जाओ. ಯಾವಾಗಲೂ ಪರಮಾತ್ಮನ ಸಾಥ ತಗೊಂಡ್ರಿ ಅಂತಂದರೆ ಪಾಪ ಕರ್ಮಗಳು ಆಗೋದಿಲ್ಲ. ಕ್ಯೋಂಕಿ ಪಾಪ ಕರ್ಮ ಅಕೇಲೆಪನ್ ಮೇ ಹೋತಾ ಹೈ. ಬಾಬಾ ಹೇಳ್ತಾರೆ ಪಾಪ ಕರ್ಮಗಳು ಯಾವಾಗ ಆಗ್ತವೆ? ಒಂಟಿ ಇದ್ದಾಗ. अगर सदा अपने को बाप के साथ साथ अनुभव करो तो फिर यह कर्म होंगे ही नहीं. ಯಾವಾಗಲೂ ಬಾಬಾರವ್ರನ್ನ ಜೊತೆ ಅನುಭವ ಮಾಡ್ತಾ ಇದ್ರಿ ಅಂತಂದರೆ ಪಾಪ ಕರ್ಮಗಳು ಆಗೋದಿಲ್ಲ. कोई देख रहा है तो फिर चोरी करेंगे. ಯಾರಾದರೂ ನೋಡ್ತಿದ್ರೆ ತುಡುಗಾಗ್ತಿರ್ತದೇನು. कोई सामने सामने सुन रहा हो तो फिर झूठ बोलेंगे. ಎದುರುಗಡೆನೆ ಹೇಳ್ತಿರ್ತಾರೆ, ಇಲ್ಲಿ ಸುಳ್ಳು ಹೇಳ್ತಿರೇನು. कोई भी विकर्म हुआ व्यर्थ कर्म बार बार हो जाते हैं तो इसका कारण यह है कि सदा साथी को साथ में नहीं रखते हो. ಬಾಬಾ ಹೇಳ್ತಾರೆ ಯಾವುದೇ ವಿಕರ್ಮ ವ್ಯರ್ಥ ಮೇಲಿನ ಮೇಲೆ ಆಗ್ತಿದೆ ಅಂತಂದರೆ ತಿಳ್ಕೊಳ್ಳಿ ಯಾವಾಗಲೂ ಬಾಬಾರವ್ರ ಜೊತೆ ನೀವು ಇಟ್ಕೊಳ್ಳೋದಿಲ್ಲ. ಅಥವಾ ಸಾಥ್ ಕಾ ಅನುಭವ ನಹಿ ಕರ್ತೆ ಹೋ. ಕಭಿ ಕಭಿ ಚಲ್ತೆ ಚಲ್ತೆ ಉದಾಸ್ ಭಿ ಕ್ಯೋ ಹೋತೆ ಹೋ. ಹೋಗ್ತಾ ಹೋಗ್ತಾ ಉದಾಸಿ ಆಗಿಬಿಡ್ತೀರಾ. उदास तब होते हैं जब अकेलापन होता है. उदासी यावाग बರ್ತದೆ? ಒಂಟಿ ಇದ್ದಾಗ. अगर संगठन हो और संगठन की प्राप्ति हो तो उदास होंगे क्या? ಸಂಘಟನದಲ್ಲಿ ಇದ್ದಾಗ ಸಂಘಟನ ಪ್ರಾಪ್ತಿ ಇದ್ದಾಗ ಉದಾಸ ಆಗ್ತಿರೇನು? अगर ಸರ್ವಶಕ್ತಿವಾನ್ ಬಾಪ್ ಸಾಥ್ ಹೇ, ಬೀಜ ಸಾಥ್ ಹೇ. ಸರ್ವಶಕ್ತಿವಂತ ನಮ್ಮ ಜೊತೆಗಿದ್ದಾರೆ, ಬೀಜ ನಮ್ಮ ಜೊತೆ ಇದೆ ಅಂತಂದರೆ तो बीज के साथ सारा वृक्ष साथ है. ಬೀಜದ ಜೊತೆ ಇಡೀ ವೃಕ್ಷನ ಕೂಡ ಜೊತೆ ಇದೆ. ಫಿರ್ ಉದಾಸ್ ಅವಸ್ಥಾ ಕೈಸೆ ಹೋಗಿ? ಉದಾಸ್ ಅವಸ್ಥಾ ಹೇಗಾಗ್ತದೆ? ಅಕೇಲಾಪನ್ ಹಿ ನಹಿ ತೋ ಉದಾಸ್ ಕ್ಯೋ ಹೋಂಗೆ? ಅಕೇಲಾಪನ್ನೇ ಇಲ್ಲ ಅಂತಂದರೆ ಉದಾಸ್ ಹೇಗಾಗ್ತೀರಾ? ಕಭಿ ಕಭಿ ಮಾಯಾ ಕೆ ವಿಘ್ನೋं का वार होने के कारण अपने को निर्बल अनुभव करने के कारण परेशान स्टेज पर पहुंच जाते हो. ಬಾಬಾ ಹೇಳ್ತಾರೆ ಆವಾಗ ಮಾಯೆ ಯುಗ್ನ ವಾರ್ ಮಾಡ್ತದೆ ಅಂತಂದಾಗ ನಿರ್ಬಲದ ಅನುಭವ ಆಗ್ತದೆ. ಅದರಿಂದ ಏನಾಗ್ತೀರಾ? ದುಃಖದ ಸ್ಥಿತಿ ತಗೊಂಡು ಬರ್ತೀರಾ. ಭಲೇವಾನ್ ಕಾ ಸಾಥ್ ಭೂಲ್ತೆ ಹೋ ತಬ್ ನಿರ್ಬಲ್ ಹೋತೆ ಹೋ. ಭಲೇವಾನ್ ಯಾರು? ಶಿವ ಬಾಬಾ. ಆತನ ಜೊತೆ ಮರ್ತು ಬಿಡ್ತೀರಾ, ನಿರ್ಬಲ ಆಗ್ತೀರಾ. और निर्बल होने के कारण अपनी शान को भूल परेशान हो जाते हो. ನಿರ್ಬಲ ಆಗಿರೋದ ಕಾರಣ ತಮ್ಮ ಶಾನ್ ಬಿಟ್ಟು ಏನಾಗ್ಬಿಡ್ತೀರಾ? ಪರೇಶಾನ್, ದುಃಖದಲ್ಲಿ ಬರ್ತೀರಾ. तो जो भी कमजोरियाँ व कमियाँ अनुभव करते हो. ಬಾಬಾ ಹೇಳ್ತಾರೆ ಹಾಗಾದರೆ ಏನು ಕಮ್ಜೋರಿಗಳು, ವೀಕ್ನೆಸ್ಗಳ ಅನುಭವ ಮಾಡ್ತೀರಾ ಅಂತಂದರೆ ಉನ್ ಸಭಿ ಕಾ ಕಾರಣ ಕ್ಯಾ ಹೋಗಾ? ಆ ಎಲ್ಲದರ ಕಾರಣ ಏನಾಗ್ತದೆ? ಸಾಥ್ और हाथ का सहारा मिलते हुए भी छोड़ देते हो. ಬಾಬಾರವರ ಜೊತೆ ಬಾಬಾರವರ ಕೈಯನ್ನು ಬಿಡೋದ್ರಿಂದ ಏನಾಗ್ತದೆ? ದುಃಖದ ಅನುಭವ ಮಾಡ್ತೀರಾ. ಬಾಬಾ ಹೇಳ್ತಾರೆ समझा, ತಿಳಿತಾ? कहते भी हो कि सारे कल्प में एक ही बार ऐसा साथ मिलता है. ಮತ್ತೆ ಹೇಳ್ತೀರಾ ಇಡೀ ಕಲ್ಪದಲ್ಲಿ ಪರಮಾತ್ಮ ಇದೇ ಒಂದು ಸಮಯದಲ್ಲಿ ನಮ್ಮ ಜೊತೆ ಇರ್ತಾರೆ. ಫಿರ್ भी छोड़ देते हैं. ಮತ್ತು ಬಾಬಾ ಬಿಟ್ಬಿಡ್ತಾರೆ. कोई किसको हाथ देकर किनारे करना चाहे और वह फिर भी डूबने का प्रयत्न करे तो क्या कहा जाएगा? ಪಾಪ ಹೇಳ್ತಾರೆ ಕೊನೆ ತನಕ ಬಾಬಾ ಕೈ ಹಿಡ್ಕೊಂಡು ಬರ್ತಿರ್ತಾರೆ. ಕೊನೆಗೆ ಬಂದ ಕೂಡಲೇ ಸ್ವಲ್ಪ ಕೈ ಬಿಡ್ತಾರೆ. ಕೈ ಬಿಟ್ರಿ ಅಂತಂದರೆ ಏನಾಗ್ತದಲ್ಲಿ? ಮುಳುಗಿ ಬಿಡ್ತೀರಾ. अपने आप को स्वयं ही परेशान करते हो. ನಿಮಗೆ ನೀವೇ ದುಃಖ ಮಾಡ್ಕೊಳ್ತೀರಾ. ಬಾಬಾ ಹೇಳ್ತಾರೆ बहुत समय से इस सृष्टि में रहते हुए अभी भी यही परेशानी की स्थिति अच्छी लगती है. ಬಹಳ ಸಮಯದಿಂದ ಈ ಸೃಷ್ಟಿನಲ್ಲಿ ಇರ್ತಾ ಇನ್ನೂ ಕೂಡ ಇದೇ ದುಃಖದ ಸ್ಥಿತಿಯಲ್ಲಿ ಇರೋದು ನಿಮ್ಗೆ ಚಲೋ ಅನ್ನಿಸ್ತದೇನು? ನಹಿ ತೋ ಬಾರ್ ಬಾರ್ ಉಸ್ ತರಫ್ ಕ್ಯೂ ಜಾತೆ ಹೋ. ಇಷ್ಟ ಇಲ್ಲ ಅಂತಂದ್ರೆ ಮತ್ತೆ ಮೇಲಿನ ಮೇಲೆ ಆ ಕಡೆ ಯಾಕೆ ಹೋಗ್ತೀರಾ? ಅಭಿ ಜಲ್ದಿ ಜಲ್ದಿ ಚಲ್ನಾ ಹೈ, ಸ್ಪೀಡ್ ತೇಜ್ ಕರ್ನಿ ಹೈ. ಈಗ ಬೇಗ ಬೇಗ ಬಾಬನ ಕಡೆ ಹೋಗಬೇಕು, ನಮ್ಮ ಮನೆಗೆ ಹೋಗಬೇಕು, ಸ್ಪೀಡಾಗಿ ಹೋಗಬೇಕು. ಸಾರ್ಕೋ ಅಪನೆ ಮೇ ಸಮಾಲಿಯ. ಸಾರವನ್ನು ತಮ್ಮಲ್ಲಿ ಸಮಾವೇಶ ಮಾಡಿಕೊಂಡ್ರೆ ತೋ ಸಾರಯುಕ್ತ ಹೋ ಜಾಯೆಂಗೆ और असार संसार से बेहद के वैरागी बन जाएंगे. ಬಾಬಾ ಹೇಳ್ತಾರೆ ಈ ಅಸಾರ ಸಂಸಾರದಿಂದ ಏನಾಗ್ಬಿಡ್ತೀರಾ? ಬೇಹದ್ದಿನಲ್ಲಿ ಹೋಗ್ತೀರಾ, ವೈರಾಗಿ ಆಗ್ತೀರಾ. अच्छा सदा साथ और हाथ लेने वाले ಬೇಗಂಪುರ್ के ಬಾದಶಾಹೋं को ನಮಸ್ತೆ. ಯಾವಾಗಲೂ ಸಾಥ್ ಜೊತೆ ಮತ್ತು ಬಾಬರ್ ಜೊತೆ ಬಾಬರ್ ಕೈ ಜೊತೆ ಇರುವಂತಹ
ದುಃಖ ಅಂದರೆ ದುಃಖದಿಂದ ದೂರ ಇರತಕ್ಕಂಥ ಬೇಗಂಪುರ್ ಸುಖದ ಜಗತ್ತಿನ ಬಾದಶಃ ನಿಮಗೆ ನಮಸ್ತೆ. ಛ ಬಾಪ್ ದಾದಾ ಕೋ ನಮಸ್ತೆ ನಮಸ್ತೆ. ಓಂ ಶಾಂತಿ.